ಬಲದಿಂದ ಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡೆ ಅಂತ ಹೇಳ್ತಾರೆ. ಜನ್ಮ ಜನ್ಮಕ್ಕೆ ಬರದ ಸಾಕಾಗಿಲ್ಲ ನಮ್ಗೆ. 84 ಲಕ್ಷ ಇವಾಗ ತಿರುಗಾಡಿ ಬಂದವ್ರೆ. ನಾಯಿಗೆ, ಹಂದೆ, ಕತ್ತೆ, ಕುರಿಯಾಗಿ, ಇರಿವಿ ಹಿಡಿದು ಎಲ್ಲಾ ಪ್ರಾಣಿಗಳಾಗಿ ಬಂದು ಇದು ಮಾನವ ಜನ್ಮ ಶ್ರೇಷ್ಠ ಐತಿಲ್ರಿ. ಮತ್ತೆ ಇದನ್ನ ಹೆಂಗ್ ಮಾಡ್ಕೋಬೇಕು ನಾವು? ಇದು ಮತ್ತೆ ಅಕ್ಕಮಾದ ಹೇಳ್ತಾರ, ಮತ್ತೆ ಬಳಿಕಿಲ್ಲ ಈ ಜನ್ಮ. ಅವರೇ ಹೇಳ್ತಾರೆ, ಗ್ಯಾರಂಟಿ ಹೇಳು ನೋಡೋಣ, ಮಾತ್ ನಾ ಹುಟ್ಟು ಬರ್ತಾನೆ ಇದೇ ಜನ್ಮದಾಗ ಹೇಳ್ತಾರೆ. ಪಾಪ ಪುಣ್ಯಾನ್ಸವಾಗಿರ್ತದೆ. ಆದರೆ ಪಾಪ ಪುಣ್ಯ ಅತೀತ ಆಗ್ಬೇಕಂದ್ರೆ ಲಿಂಗಾಯ ಧರ್ಮ ಕೊಟ್ಟ ನೋಡಿ. ಲಿಂಗಾಗ ಸಾಮರಸ್ಯ ಹೌದ್ರಿ. ಇದು ಸಾಮಾನ್ಯ ಅಲ್ಲದು. ಮೂವಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ನಿರ್ಮಾಣ ಮಾಡಿದಾರೆ ಬಸವಣ್ಣನವರು. ಇದೇನಿದು? ಒಂದೇ ಒಂದು ವಚನ ಹೇಳಿ ಮುಗಿಸ್ತೇನೆ. ಇದು ನಮ್ಮ ಮಗು. ಯಾರಿಗಾರು ಗೊತ್ತೈತ್ರಿ? ಶರಣರೊಂದು ವಚನ ಹೇಳ್ತಾರ. ಯಾರು? ಅಖಂಡೇಶ್ವರ್ ಷಣ್ಮುಖ ಶಿವಗಳು. ನೋಡಿರೆ ನೋಡಿರೆ ಒಂದು ವಿಚಿತ್ರವ, ಶ್ರೀ ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯ ಹಸ್ತ ಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಷಡಕ್ಷರ ಮಂತ್ರವೆಂಬ ವೀರ್ಯವು ಚಲನೆಯಾಗಿ ಕರುಣವೆಂಬ ದ್ವಾರದಿಂದ ಗರ್ಭವ ಪ್ರವೇಶಿಸಲು ಮನಬಸುರಾಗಿ ಕಂಗಳೆಂಬ ಯೋನಿಯಿಂದ ಲಿಂಗವೆಂಬ ಮಗನ ಹಡಿದು ಅಂಗ ಎಂಬ ತೊಟ್ಟಿಲಿಕ್ಕಿ ಮಂಗಳ ಸೂತ್ರ ಎಂಬ ಜೋಗಳವ ಹಾಡಿ ಅಖಂಡೇಶ್ವರನೆಂಬ ಹೆಸರಿಟ್ಟು ನೋಡ. ನಾ ನಿಮಗೆ ತಾಯಿ ಅದನೋ, ನೀ ನನಗೆ ಮಗನಾದಿರಿ ಅಖಂಡೇಶ್ವರ ಅಂತ ಹೇಳ್ತಾ ನೋಡಿ. ಎಂತ ಲೌಕಿಕದಲ್ಲಿ ಹೆಂಗಿದೆಯೋ ಹಂಗೆ ಒಳಗಡೆ ಈಗ 8 ತಿಂಗಳು 9 ತಿಂಗಳಾಗಿದೆ. ಆ ಮಗುವಿಗೆ ಮುದ್ದು ಪಡಕ್ ಬರ್ತೈತೆ ಅಲ್ರಿ? ಜೋಗಳ ಹಾಡ್ತಾರಿ, ಸ್ನಾನ ಮಾಡಿಸ್ತಾರಿ. ಆ ಮಗು ಹೊರಗೆ ಬರಬೇಕು. ಅವಾಗ ಮಗು ತಾಯಿ ನೋಡ್ಬೇಕು, ತಾಯಿ ಮಗು ಅವಾಗ ಮಹಾದಾನಂದ ಆಗುತ್ತೆ. ಹಾಗೆ ಒಳಗೆ ನಿರಾಕಾರ ನಿರಂಜನ ಪರಮಾತ್ಮ ಇಡೀ ಜಗತ್ತನ್ನು ತುಂಬದಾನೆ. ಅಂತ ಪರಮಾತ್ಮನ ಅಂಶ ನಮ್ಮಲ್ಲಿದೆ. ಆತ್ಮ ಸ್ವರೂಪವಾಗಿ ಗಾಡ್ ಈಸ್ ಒನ್, ಆಲ್ ಆರ್ ಈಕ್ವಲ್, ಫಾದರ್ ಆಫ್ ಗಾಡ್ ಇಸ್ ಬ್ರದರ್ಹುಡ್ ಆಫ್ ಹ್ಯುಮ್ಯಾನಿಟಿ. ಇಷ್ಟು 780 ಕೋಟಿ ಜನರದಾರಲ್ಲ, ಹೊರಗಿಂದ ನೋಡ್ಬೇಡ್ರಿ ನೀವು. ಒಳಗೇನಿದೆ? ಆತ್ಮ ಇದೆ. ಅದರ ಸಾಕ್ಷಾತ್ಕಾರಕ್ಕಾಗಿ ಆತ್ಮ ಸಾಕ್ಷಾತ್ಕಾರ ಆದ್ರೂ ದೇವರ ಸಾಕ್ಷಾತ್ಕಾರ. ತನ್ನಿಂದ ತನ್ನ ನೋಡಿ ತನ್ನ ನರೆಯಬೇಕು. ತನ್ನ ನರೆಯದವ ನಿಮ್ಮನೆ ಹತ್ತಬಲ್ಲನೋ, ಆರುವನೊಲ್ಲೊಂದು ಅರುಣಕ್ಕೆ ಹೋಗುವುದು ದುರುಳುತನ. ಸಂಸಾರದೊಳಗಿದ್ದರು ಲಿಂಗಾರ್ಪಿತು ಮಾಡಿ ಕೊಂಬ ಶರಣನೇ ಜ್ಞಾನ, ಒಡಲುಗೊಂಡು ಒಡಲಿಲ್ಲದ ನಿಜ ಬೆರಸ. ತನ್ನ ನರೆದರು ತನ್ನ ಅರಿವೇ ಗುರು, ತಾನೇ ಲಿಂಗ, ತನ್ನ ನಿಷ್ಠೆ ಜಂಗಮ. ಈ ತಿಳಿದು ಒಂದಾದ ರಾಮೇಶ್ವರ ಇರುವ ತಾನೇ. ನೋಡ್ರಿ ಎಂತ ಶರಣರು ಪಟ್ಟಿದ್ದಾರೆ. ಬೇರೆ ಇಲ್ಲ. ಮನ ಬಿಟ್ಟು ಮಡಕಿಲ್ಲತ್ತ, ತಾನು ಬಿಟ್ಟು ದೇವರಿಲ್ಲಂತ ಇದೇ ಪಟ್ಟು ಬಿಟ್ಟಾರಲ್ಲ. ನಾವು ವಿಮಾನಕ್ಕೆ ಹೋದಾಗ ಕೇಳ್ತಾರ, ಬಾಬುಜಿಗಲ ಮೇ ಕ್ಯಾ ಹೈ, ಚೆಕ್ ಮಾಡ್ತಾರೆ. ಮೊಬೈಲ್ गार्ड है, मेरे पास मोबाइल है, तुम बाहर जनों के साथ बातचीत करते, ये अपने आप को बातचीत कर. ಮಾತಾಡೋ ಲಿಂಗವತ್ ಮಾತಾಜಿ ಬರ್ತಾರೆ, ಹಾಡ್ತೇವೆ. ಅದಕ್ಕೆ ಮೊಬೈಲ್ ಗಾಡ್. ಅವ್ರ ಪರ್ಸನಲ್ ಗಾಡ್, ಪರ್ಸನಲ್ ಪತಿ ಡಾಕ್ಟರ್ ಐತೆನಾ, ಇಷ್ಟಲ್ಲಿ ಪರ್ಸನಲ್ ಗಾಡ್. ಅವ್ರ ಕ್ಯಾ ಸೆಕ್ಯೂರಿಟಿ ಗಾರ್ಡ್ ಹೈ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನ್ನೇ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು, ದೇವ ಪೂಜೆಯ ಮಾಟ, ದುರಿತ ಬಂಧನಗಳು. ನೋಡ್ರಿ ಹೆಂಗಿದೆ ಇದು. ಪೀಸ್ ಆಫ್ ಮೈಂಡ್ ಯಾರು ಬೇಡ? ಶಾಂತಿ ಸಮಾಧಾನ ನೆಮ್ಮದಿ ಯಾರು ಬೇಡ್ರಿ? पत्थर एक अधिकावंत ना, पत्थर ही आत्मा का प्रतीक है. 750 करोड़ लोगों को भूख लगते हैं ना, इस तरह पीस ऑफ माइंड चाहिए. मेरे पास है, लिंग में बसवाने के धर्म में है. 20 लोग तेरे आगे चलो ಅಂತ ನಾವು ಇಟ್ಟು ಹೇಳೋದ್ರೊಳಗೆ 2-3 ನಿಮಿಷದಾಗ ನಂಬರ್ ಕ್ಯೂ ಹಚ್ಚದು. ಯಾಕಂದ್ರೆ ಇದು ಸಾಮಾನ್ಯ ಅಲ್ಲಿದು. ಇದನ್ನ ಎಷ್ಟು ನಾವು ಪೂಜೆ ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಧ್ಯಾನ ಮಾಡಿ, ಅಪಮೃತ್ಯುಗಳು ಬರಲ್ಲ ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಆಗಿ ಹೋಗಿರ್ತಾರೆ. ಮತ್ತೆ ನಮಗೆ ಕಷ್ಟ ಕೊಟ್ಟಲೆ ಇಡೀ ಜಗತ್ತಿನಾಗ 2 ಕಾಡ್ತಾ ನೋಡಿ. ಒಂದು ಅಪಮೃತ್ಯು ಆಗ್ಬಾರ್ದು, ಬಡತನ ಕಷ್ಟ ಕೊಡ್ಲಿ ಬರಬಾರ್ದು. 2ಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾರೆ ಬಸವಣ್ಣ ಅವರು. ನೀವು ಪೂಜೆ ಮಾಡಿದ್ರೆ ಅಪಮೃತ್ಯು ಬರ. ಭಕ್ತಿಯಿಂದ ಅರ್ಧ ತಾಸು 1 ಗಂಟೆ ಅಂತ ಹೇಳಿಲ್ಲ ಅವರು. ನೆನೆದಡೆ ಅಂದಾರೆ, ನೀವು ಸಮಯ ಹಾಕಿದಾರೆ ಅಂದ್ರೆ ಭಕ್ತಿಯಿಂದ ಪ್ರೀತಿಯಿಂದ ನೆನೆದಡೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು. ಇನ್ನು ದೇವ ಪೂಜೆ ಮಾಟ ದುರಿತ, ಕಷ್ಟ ಕೊಟ್ಲಿ ಬರೋದಿಲ್ಲ. ನಮ್ಮ ಜೀವನದಲ್ಲಿ ನೋಡಿ ಏನಿದ್ದು, ನಾವು ಬಡತನದಲ್ಲಿ ಬರೀ ವಾರಕ್ಕೊಮ್ಮೆ ಅನ್ನ ಊಟ ಮಾಡಿದ್ವಿ. ಈಗ ಎಲ್ಲಿದ್ದೀವಿ? 15 ರೂಪಾಯಿ ಪೇಮೆಂಟ್ ನಮಗೆ. ಕಾಲೇಜಲ್ಲಿ ಹೋಗುವಾಗ ಬರಗಾಲೇ ಅಡ್ಡಾಡಿದ್ದೀನಿ. ಆದರೆ ಈಗ ಕೋಟ್ಯಾಧಿಪತಿಗಳು ನಾನು ಮೀರ್ಸವ್ರು ಯಾರದಾರ? ಈಗ ನಾವು ಕೋಟ್ಯಾಧಿಪತಿಗಳು ಹೌದಲ್ರಿ? ಮಾತಾಡಿ ಎಷ್ಟು ಆಸ್ತಿ ಮಾಡಿ ಇಟ್ಟಾರೆ. ಹೋದ್ರೆ ಅಂತ ತಗೊಳ್ಳುವಾಗ ನನ್ನ ಮರಣಾನಂತರ ಎಲ್ಲೋ ಸಂಸ್ಥೆಗೆ ಸಂಬಂಧಪಟ್ಟದ್ದು 1 ರೂಪಾಯಿ ಹಿಡ್ಕೊಂಡು ಒಂದು ಇದು ಏನು ಜಾಗ ಐತಲ್ಲ ಎಲ್ಲವನ್ನು ಎಷ್ಟು ಶಿಟ್ಟಿಮೆಟ್ಟ ಮಾಡಿ. ಅಂದ್ರೆ ಏನಂದ್ರೆ ಈ ಧರ್ಮ ಹೆಂಗಿದೆಪ್ಪ ಅಂತಂದ್ರೆ ಇದೇ ಜನ್ಮದಲ್ಲಿ ಮುಕ್ತಿಯನ್ನು ಪಡೆಯುವಂತಹದ್ದು, ಸತ್ತ ಮೇಲೆ ಮುಕ್ತಿ ಪಡೆಯುವಂತಹದ್ದಲ್ಲ. ದಿನನಿತ್ಯದಲ್ಲಿ ಲಿಂಗೈಕ್ಯರು ನಾವು. ಲಿಂಗೈಕ್ಯರು ಸಾಯಿದ ತಿಳ್ಕೊತಾರೆ, ದಿನಾಲು ಸಾಯಬೇಕು. ನಾನು ಜಗತ್ತಿನ ಜನರು ಒಮ್ಮೆ ಸಾಯ್ತಾರೆ, ಎಲ್ಲರೂ ಮಲ್ಕೊಂಡವ್ ಹೌದಲ್ರಿ? ಚುಕ್ಕುಟ್ಟು ಸಾವು ಅಂತಾರ ಅಲ್ಲಂಬ್ರು. ನಾನು ಹಿಡ್ಕೊಂಡಾಗ ಸಾಯ್ತೇನೆ ನೋಡಿ, ಮೇಲೆ ಹೋಗಿರ್ತೀವಿ.
ಒಂದು ಕ್ಷಣ ಇರುವುದಿಲ್ಲ. ಯಾಕಂದ್ರೆ 50 ವರ್ಷ ಏರಿಸಿ ಮ್ಯಾಲ ಕೂತು ಬಿಟ್ಟು ಅಂದ್ರೆ ಇಲ್ಲಿ ಇನ್ನು ಮುಂದೆ ಕೆಳಗೂ ಹೋಗುತ್ತೆ. ಅದು ಏನ ಯೋಗಾಸನ ಪ್ರಾಣಾಯಾಮ ಮಾಡ್ತೀವಿ, ಅಮೃತ ಕುಡಿತೀವಿ, ಏನ್ರಿ ಎನರ್ಜಿ ತಗೋತೀವಿ, ಇದನ್ನ ಮಾಡಿ ಅಮೃತ ಕುಡಿತೀವಿ. ಮತ್ತಿನ್ನು ಊಟ ಅದಕ್ಕೆ ಬೇಕು. 2 ದಿವಸ ನೀರು ಕುಡಿದ್ಕೊಂಡ್ರಲ್ಲ ನಾನು ಚಾಲೆಂಜ್, ಬರೀ ನೀರು ಸಾಕು ನನಗೆ. ಅಮೃತ ಸಿಕ್ಕ ಮೇಲೆ ಇನ್ನೇನು ಆಕಳ ಚಿಂತೆ ಏಕೆ ಅಂತ ಹೇಳ್ತಾರಲ್ಲ, ಅಮೃತ ಸಾಗರದೊಳಗೆ ಜರಗದೊಳಗೆ ಚಿಂತೆ ಏಕೆ, ಶ್ರೀ ಗುರುವಿನೊಳಗಿದ್ದು ತತ್ವವಿದ್ಯೆ ಚಿಂತೆ ಏಕೆ, ಅಂಗೈಲಿ ಲಿಂಗ ಮತ್ತಾವ ಚಿಂತೆ ಹೇಳ ಶರಣರು ಹೇಳ್ತಾರಲ್ಲ. ಆ ರೀತಿಯಾಗಿ ಇದೆ. ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ಸಿಗ್ತದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ಬೇಕಂತ ಕೊಂಡಿರ್ಬೇಕಲ್ಲಿ ಎಲ್ಲ ಕೊಡ್ತಾನೆ. ಎಲ್ಲಿ ಕಂಪ್ಯೂಟರ್ ಬಂದು ಕೊಂಡಿರ್ಬೇಕು, 1 ತಿಂಗಳಾದ್ಮೇಲೆ ಕೊಡ್ತಾನೆ. ಆದ್ರೆ ಶರಣರು ಹೆಂಗಿದೆ ಅಂತಂದ್ರೆ ಚಿಂತಿಸದೆ ಕೊಡೋದು ಚಿಂತಾಮಣಿ, ಕಾಮಿಸದೆ ಕೊಡೋದು ಕಾಮಧೇನು. ಹೌದಲ್ರಿ? ಚಿಂತಿಸದೆ, ಕಲ್ಪಿಸದೆ, ಭಾವಿಸದೆ ಕೊಡನ ಶಿವನು. ಆದ್ರೆ ಈ ಮೂರನ್ನು ಮೀರಿ ಚಿಂತಿಸದೆ, ಕಲ್ಪಿಸದೆ, ಭಾವಿಸದೆ ಕೊಡುವರು ಶರಣರು ಅಂತ ಹೇಳ್ತಾರೆ. ನೋಡಿ ಹೆಂಗಿದೆ ಶರಣರಲ್ಲಿ ಅಂತ ಒಂದು ಶಕ್ತಿ. ಯಾಕೆ ಹೇಳ್ರಿ? ಒಳಗಡೆ ದೇವರು ಕೂತು ಬಿಟ್ಟಿರ್ತಾನೆ. ಹೋಳಿ ಕೂಗದ ಮುನ್ನ ಹೇಳುವುದು ನಿತ್ಯ ಬಾಳ ಲೋಚನ ಭಕ್ತಿ ನೆನೆಯುವವರು ಆಳಿನ ಆಳಯ್ಯ ಸರ್ವಜ್ಞ. ಆಳಕ್ಕನಂತವ್. ಯಾಕೆ ಆಳಕ್ಕನೆ? ಭಕ್ತಿ ಭಾವಾಚ ಬುಕೇಲ. ಯಾರು ದೇವರು ಭಕ್ತಿ ಬೇಕಾಗಿದೆ, ಎಲ್ಲವನ್ನು ಕೊಟ್ಟು ಮರ್ತಿದ್ದಾನೆ. ಗಾಡ್ ಗಿವ್ಸ್ ಅಂಡ್ ಫರ್ಗಿವ್ಸ್, ಮ್ಯಾನ್ ಗೆಟ್ಸ್ ಅಂಡ್ ಫರ್ಗೆಟ್ಸ್, ಡೋಂಟ್ ಫರ್ಗೆಟ್ ಗಿವ್ ಇಸ್ ದಿ ಗಿಫ್ಟ್. ಎಲ್ಲ ಕೊಟ್ಟು ಮರ್ತಿದ್ದಾನೆ ಪರಮಾತ್ಮ. ಅವ್ನು ನಾವು ತಗೊಂಡು ಕೆಲಸ ಒಂದಿಟ್ಟು ಪೂಜೆ ಮಾಡ್ಬೇಕಲ್ಲ, ಪ್ರಾರ್ಥನೆ ಮಾಡ್ಬೇಕಲ್ಲ, ಧ್ಯಾನ ಮಾಡ್ಬೇಕಲ್ಲ. ಈ ಶರೀರದಿಂದ ಪೂಜೆ ಮಾಡಿದ್ರೆ 33 ಮಾರ್ಕ್ಸ್, ವಾಣಿಯಿಂದ ಪ್ರಾರ್ಥನೆ ಮಾಡಿದ್ರೆ 33 ಮಾರ್ಕ್ಸ್, ಮನಸ್ಸಿನಿಂದ ಧ್ಯಾನ ಮಾಡಿದ್ರೆ 33 ಮಾರ್ಕ್ಸ್, 1 ಗ್ರೇಸ್ ಮಾರ್ಕ್ಸ್ ಅದಕ್ಕೆ ಆಗ್ತದೆ. ಚಂದ ಗುಂಡಾಗಿ ಹೊಡೆದ್ರೆ ಉತ್ತರ ಸರಿಯಾಗಿ ಕೊಟ್ಟರೆ ಗ್ರೇಸ್ ಮಾರ್ಕ್ 100. ನಾವು ಲಿಂಗಾಯತರು ಭಕ್ತಿ ಶ್ರದ್ಧೆ ನಿಷ್ಠೆ ಶರಣಾಗತಿ ಮಾಡಿದ್ರೆ 100 ಮಾರ್ಕ್ಸ್ ತಗೊಳ್ಳೋರು. ಈ ಜಗತ್ತಿನಲ್ಲಿ ಲಿಂಗಾಯತ ಬಿಟ್ಟು ಮತ್ತೆ ಆಗೋದಿಲ್ಲ. ಚಪ್ಪಾಳೆ ಹೊಡ್ರು ಅಂತಿಲ್ಲ. ಯಾಕೆ ಹೇಳ್ತಾನಲ್ಲ, ಅಂತ ಪುಣ್ಯವಂತರು ಭಾಗ್ಯವಂತರು ನಾವು. ಇದನ್ನು ಕಟ್ಕೊಂಡು ಓಡಾಡೋದಾದ್ರೆ 8ನೇ ತಿಂಗಳಿಗೆ ಸಿಕ್ಕಂತ ಒಂದು ಗರ್ಭಲಿಂಗ ಧಾರಣೆ. ಭೂಮಿ ತಾಯಿ ಗರ್ಭಕ್ಕೆ ಹೋಗುವಾಗ ಏನು ಕೊಡ್ತಾರ್ರಿ? ಲಿಂಗ. Money comes and goes, ಅಧಿಕಾರ comes and goes, morality comes and stays, knowledge comes and grows. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಲ್ಲ, ಪುರುಷನು ನಿನ್ನವನಲ್ಲ. ಅವು ಜಗಕ್ಕಿಕ್ಕಿದ ವಿಧಿ ನಿನ್ನ ನಡುವೆ ಎಂಬುದು ಜ್ಞಾನ ರತ್ನ ಅಂತಪ್ಪ. ದಿವ್ಯ ರತ್ನವ ಕೆಡಗುಡದ ನೀನದನ್ನು ಅಲಂಕರಿಸಿದೆ. ಆದರೆ ನಮ್ಮ ಭವಿಷ್ಯ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಯಾರು ಶ್ರೀಮಂತರ್ರಿ? ಇವ್ರು ಶ್ರೀಮಂತರ? ಏನು ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಮಠಾಧಿಕಾರಿಗಳು ಶ್ರೀಮಂತರು ಹೇಳ್ರಿ? ಅವ್ರು ಜನ ಇದ್ರೆ ಬರೋರು. ಆದ್ರೆ ಜನದ ಮಧ್ಯದಲ್ಲಿ ಹೋಗವ್ರು ಯಾರು? ಸಾಮಾನ್ಯ ಅಲ್ಲದು. ಅದಕ್ಕೆ ಬಸವನವ್ರು ಏನಂದ್ರು, ಮಾತಾಜಿ ಕಾನ್ಸೆಪ್ಟ್ ಏನ್ ಹಿಡ್ಕೊಂಡ್ರು, ಧರ್ಮದ ಕಡೆ ಜನ ಬರದಾಗ ಧರ್ಮ ಮನೆ ಅವರ ಮನೆ ಬಾಗಿಲು. ನಿಂತ್ರ ನೋಡ್ರಿ, ಕೂತ್ರ ಸಾಧು ಕಟ್ತಾನ, ನಿಂತ್ರ ನೀರು ಕಟ್ತಾರೆ. ಏನ್ ಮಾಡ್ಬೇಕು? ನಿರಂತರವಾಗಿ ಚಲನೆಯಲ್ಲಿರ್ಬೇಕು. ಅದಕ್ಕೆ ಪ್ರವಚನಗಳನ್ನು ಮಾಡುತ್ತಾ ಹೆಂಗ್ ಮಾಡಿದ್ರೆ ಅವ್ರು ಈ ಜಗತ್ತನ್ನು ಉದ್ಧಾರ ಮಾಡುವಂತ ಶಕ್ತಿ ಇದೆ. ಯಾಕಂದ್ರೆ ಹೇಳ್ತಾ ನಮಗೂ ಜ್ಞಾನ ಹೆಚ್ಚಾಕತಿ, ಎಕ್ಸ್ಪೀರಿಯನ್ಸ್ ನೀವು ಕೇಳ್ತಾ ಅದ್ರಲ್ಲಿ ಹೆಚ್ಚಾಕತಿಲ್ಲ. ಅಂದ್ರೆ ಗುರು ಶಿಷ್ಯ ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಅವಿನಾಭಾವ, ಅಲ್ಲಿ ಸಂಶಯ ಇರಬಾರ್ದು. ಭಕ್ತರ ಹೃದಯದಲ್ಲೇನೆ ಪರಮಾತ್ಮ ಇರ್ತಾನೆ. ಹೌದಲ್ರಿ? ಧರೆ ಘನವೆಂಬನೆ, ಸಮುದ್ರ ಘನವೆಂಬನೆ ಎಲ್ಲಿ ಅಡಗಿತ್ತು? ಧರೆಯ ಮೇಲೆ ಅಡಗಿತ್ತು. ಧರೆ ಘನವೆಂಬನೆ ಆದಿಶೇಷನ ಮೇಲೆ ಅಡಗಿತ್ತು. ಆದಿಶೇಷ ಘನವೆಂಬನೆ ಪಾರ್ವತಿ ಕಿರುಕುಣಿಯಾಗಿತ್ತು. ಪಾರ್ವತಿ ಘನವೆಂಬನೆ ಪರಮೇಶ್ವರನ ಅರ್ಧಾಂಗಿನಿಯಾದರು. ಪರಮೇಶ್ವರನ ಘನವೆಂಬನೆ ಕೂಡಲ ಸಂಗನ ಶರಣರ ಮನದ ಕೊನೆ ಮೇಲೆ ಅಡಗಿದ್ರು. ಮಧ್ಯವರು ಹೇಳಿದ್ದಾನೆ. ಹೌದಲ್ರಿ? ರಾಜ ಮಾಡಾಗಿರ್ತಾನೆ. ನಾವೇನು ಭಾವನೆಯನ್ನು ಮಾಡ್ತೀವಿ, ಯದ್ ಭಾವಂ ತದ್ ಭವತಿ. ಒಳ್ಳೇದಾಗಲಿ ಅಂದ್ರೆ ತಥಾಸ್ತು, ಕೆಟ್ಟಾಗಲಿ ತಥಾಸ್ತು. ಯಾವ್ದು ಬೆಳೆ ಏನ್ ಬಿತ್ತೀವಿ ಅದು ಬೆಳೆ ತೆಗಿತದ್ರಿ. ಹೌದಲ್ರಿ? ಅಚ್ಚ ಸೋಚನ, ಅಚ್ಚ ಕರ್ಣ, ಅಚ್ಚ ಬುರಾ ಮತ್ ಸೋಚನ, ಬುರಾ ಮತ್ ಕರ್ಣ. ಇಷ್ಟು ಮಾಡ್ಕೊಂಡು ಹೋದ ಜನ ಸಾರ್ಥಕ ಆಗಿ ಈ ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರಲ್ಲ. ಜನರ ಅಂಧಕಾರದಲ್ಲಿ 84 ಯೋನಗಳ ತಿರುಗಾಡಿದರೆ ಬಂದಂತ ಈ ಅಜ್ಞಾನವನ್ನ ಕಳಿಬೇಕಂದ್ರೆ, ಈ ಜ್ಞಾನ ಜ್ಯೋತಿಯನ್ನು ವರ್ತಿಸ್ಬೇಕಂದ್ರೆ ಈ ಸಾಂಕೇತಿಕವಾಗಿ ಜ್ಯೋತಿಯನ್ನ ಅದು ಅವ್ರಿಗೂ ಒಂದಿಟ್ಟು ಖುಷಿ ಆಗುತ್ತೆ. ಹೌದಪ್ಪ, ನಮ್ಮ ಮನೆಗೆ ಜ್ಯೋತಿ ಬತ್ತು, ನಮ್ಮ ಒಂದು ಮನೆ ಭಾಗ್ಯ ತೆರಿತಂತ ಹೇಳಿ ಭಕ್ತರು ಶರಣರು ಕೊಂಡಾಡ್ತಾರೆ. ಯಾರು ಬರ್ತಾರ್ರಿ? ಮಠಗಳಿಗೆ ನಾವು ಹೋಗ್ಬೇಕಲ್ಲಿ. ಆದ್ರೆ ಮಠವನ್ನೇ ಎಲ್ಲ ಕಡೆಗೆ ತಿರುವಂಗ್ ಮಾಡಿದಂತ ಒಂದು ಯಾರಾದ್ರೂ ಮಹಾಪುರುಷರಿದ್ರೆ ಲಿಂಗ ಇದೆ. ಅದಕ್ಕಾಗಿ ನಾವು ಇವೆಲ್ಲರೂ ಕೂಡಿ ಈ ಒಂದು ಅಲ್ಲಮಗಿರಿಯಲ್ಲಿ ಏನಿದೆ, ನಂದು ಆಧ್ಯಾತ್ಮ ಆರೋಗ್ಯ ಟೂರಿಸಂ ನನ್ನ ಸಂಕಲ್ಪ ಇದೆ. ಮಾತಾಡಿ
ಲಿಂಗಾನಂದ ಸ್ವಾಮೀಜಿ, ಡಾಕ್ಟರ್ ಮಾತೆ ಮಹಾದೇವಿ, ಇಂಟರ್ನ್ಯಾಷನಲ್ ಯೋಗಾಸನ ಪ್ರಾಣಾಯಾಮ ಕುಂಡಲಿ ರಿಸರ್ಚ್ ಅಂಡ್ ಜಾಗೃತಿ ಯೋಗ ರಿಸರ್ಚ್ ಅಂಡ್ ಟ್ರೈನಿಂಗ್ ಸೆಂಟರ್ ಅವ್ರ ಮುಂದೆ ನಕ್ಕರ. ಅಂದ್ರೆ ಏನು, ಇಂಥ ಪರಿಸರ ಎಲ್ಲಿ ಸಿಗ್ತದೆ ಹೇಳ್ರಿ, ಆಕ್ಸಿಜನ್ ಎಲ್ಲಿ ಸಿಗ್ತದೆ ನಿಮಗೆ? ಹೌದಲ್ರಿ? ಈಗ ಇವ್ರು ಮಾಡಕತ್ತಾರ, ನಮ್ಮವ್ರು ಎಲ್ಲಾರು ಮಾಡ್ರಿ ಏನಾಕತಿ?